ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಷಯ ಏನಂದರೆ, ಮನುಷ್ಯನಿಗೆ ಕಾಯಿಲೆಗಳು ಏನೆಲ್ಲ ಬರುತ್ತೆ, ಯಾವ್ಯಾವ ರೀತಿ ಬರುತ್ತೆ, ಇದನ್ನು ನಾವು ಹೇಗೆ ಎದುರಿಸ್ಬೇಕು, ಕಾಯಿಲೆ ಬಂದಿದೆ ಅಂತ ಒಂದು ಮೂಲೆಯಲ್ಲಿ ಕೂತ್ಕೋಬೇಕಾ ಅಥವಾ ಅದನ್ನೇ ಯೋಚನೆ ಮಾಡ್ತಾ ಆ ಒಂದು ನೆಗೆಟಿವ್ ಥಿಂಕಿಂಗಲ್ಲೇ ನಾವಿರಬೇಕಾ? ಅಯ್ಯೋ ನನಗೆ ಶುಗರ್ ಬಂದುಬಿಟ್ಟಿದೆ, ಅಯ್ಯೋ ನನಗೆ ಥೈರಾಯ್ಡ್ ಬಂದಿದೆ, ಅಯ್ಯೋ ನನಗೆ ಬಿ ಪಿ, ನನಗೆ ಒಬ್ಯಾಸಿಟಿ ಇದೆ, ಏನು ಮಾಡೋದು? ರಿಲೇಟಿವ್ಸ್ ಜೊತೆ ಹೇಳ, ಫ್ರೆಂಡ್ಸ್ ಜೊತೆ ಹೇಳ, ಏನು ಮಾಡಲಿ, ಬಂದುಬಿಟ್ಟಿದೆ ಅಂತೆ, ನಂಗೆ ಬ್ಲಡ್ ಚೆಕಪ್ ಮಾಡಿದ್ರು ನಂಗೆ ಬಂದಿದೆ, ಬಿಟ್ಬಿಡಿ. ಯಾರಿಗೂ ಏನೂ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬರ್ಸ್ಕೊಂಡಿರೋದು ನೀವೇ ಅಲ್ವಾ. ಅವರಿಗೆಲ್ಲ ಹೇಳಿದ್ರೆ ಏನು ಸಿಗುತ್ತೆ ನಿಮಗೆ? ಏನು ಸಿಗಲ್ಲ ಅಲ್ವಾ. ಬಂದಿದೆ ನಿಮಗೆ ನಿಜ, ಅದು ಹೋಗುತ್ತೆ, ಅದಕ್ಕೆ ಸರಿಯಾದ ಕ್ರಮ ನೀವು ಮಾಡಿದ್ರೆ ಮಾತ್ರ. ಯಾರಿಗೆ ಹೇಳಿ ಏನೂ ಯೂಸ್ ಇಲ್ಲ, ಯಾಕಂದರೆ ಹೇಳಿದಾಗ ಮುಂದೆ ಅಯ್ಯೋ ಪಾಪ ಅಂತಾರೆ, ಹಿಂದೆ ನಗ್ತಾರೆ. ಸೊ ಇವತ್ತಿನ ಕಾಲನೇ ಹೀಗಿದೆ. ನಾವು ಎಷ್ಟೇ ನಂಬಿದ್ರೂ ಕೆಲವ್ರು ಜನ ನಂಬಿಕೆಗೆ ಮೋಸ ಮಾಡೋರೇ ಜಾಸ್ತಿನ ಹೊರತು ಆ ನಂಬಿಕೆಗೆ ಅರ್ಹರ ಇರೋ ಅಂಥವ್ರು ತುಂಬ ಕಡಿಮೆ. ಸೊ ನೀವೇನು ಮಾಡಬೇಕು, ನಿಮ್ಮನ್ನು ನೀವು ನಂಬಬೇಕು, ಜೊತೆಗೆ ನಿಮ್ಮ ಕೈಲಾಗುತ್ತೆ ಅಂತ ಹೇಳಿ ನಿಮಗೆ ಏನು ಆ ಕಾಯಿಲೆಗೆ ಸಂಬಂಧಪಟ್ಟಿರುತ್ತೆ ಅದನ್ನು ಆಹಾರ ಕ್ರಮ, ಜೀವನ ಶೈಲಿನ ಬದಲಾಯಿಸ್ಕೋಬೇಕು. ಬಿ ಪಿ ಬಂದಿದೆ, ಶುಗರ್ ಬಂದಿದೆ, ಥೈರಾಯ್ಡ್ ಬಂದಿದೆ, ಒಬೆಸಿಟಿ ಆಗಿದೆ, ನಾನು ದಪ್ಪ ಇದ್ದೀನಿ, ಸಣ್ಣ ಆಗೋಕ್ಕಾಗಲ್ಲ. ಥೈರಾಯ್ಡ್ ಬಂದಿದೆ, ಲೈಫ್ ಲಾಂಗ್ ಟ್ಯಾಬ್ಲೆಟ್ ನುಂಗಬೇಕಾ? ಶುಗರ್ ಬಂದಿದೆ, ಲೈಫ್ ಲಾಂಗ್ ನಾನು ಟ್ಯಾಬ್ಲೆಟ್ ತೊಗೋತಾನೆ ಇರಬೇಕಾ? ತೊಗೊಂಡ್ರೆ ಕಂಟ್ರೋಲ್ ಆಗುತ್ತೆ, ತೊಗೊಳ್ಳಿಲ್ಲ ಅಂದರೆ ಮತ್ತೆ ಏರುಪೇರಾಗುತ್ತೆ, ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಹೀಗೆ ಕಿಡ್ನಿ ಸ್ಟೋನ್ ಆಗಿದೆ, ಮತ್ತೆ ಮತ್ತೆ ಆಗ್ತಿದೆ, ಏನು ಮಾಡೋದು? ಆಗ್ತಿದೆ, ಆಗುತ್ತೆ, ಯಾಕಾಗುತ್ತೆ ಅದೆಲ್ಲ ತಿಳ್ಕೊಬೇಕಲ್ವ ನಾವು. ಕೆಲವರಿಗಂತೂ ಈಗ ಬಿ ಪಿ ಬಂದಿದೆ, ಶುಗರ್ ಬಂದಿದೆ, ಥೈರಾಯ್ಡ್ ಬಂದಿದೆ, ಕಿಡ್ನಿ ಸ್ಟೋನ್ ಆಗಿದೆ, ಅದನ್ನು ಬ್ಲಡ್ ಚೆಕಪ್ ಮಾಡಿ ಮತ್ತೊಂದು ಸ್ಕ್ಯಾನಿಂಗ್ ಮಾಡಿ ಡಾಕ್ಟರ್ ಹೇಳ್ತಾರೆ. ಅದನ್ನು ಅವ್ರು ನಂಬೋದಕ್ಕೂ ಆಗಲ್ಲ, ಅದನ್ನು ಅವ್ರು ತಗೊಳ್ಳೋದಕ್ಕೂ ಆಗಲ್ಲ. ಏನು ಅವ್ರ ಕ್ವಶನ್ ಬರುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಂದರೆ ಹೇಗೆ ನಂಬೋದು? ಇಷ್ಟು ಚಿಕ್ಕ ವಯಸ್ಸಿಗೆ ಶುಗರಾ? ಇಷ್ಟು ಚಿಕ್ಕ ವಯಸ್ಸಿಗೆ ಥೈರಾಯ್ಡ್ ಬಂದಿದೆಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ಒಬೆಸಿಟಿ? ಹೌದು, ಇದು ನಡೀತಿದೆ. ಎಷ್ಟೋ ಜನರ ಮನಸ್ಸಲ್ಲಿ ಇದು ಕೂತಿದೆ. ಹೌದು, ಚಿಕ್ಕ ವಯಸ್ಸಿಗೆ ಇದೆಲ್ಲ ಬಂದಿದೆ ಅಂತ ಟ್ಯಾಬ್ಲೆಟ್ ತಗೊಳ್ಳೋದು, ಮತ್ತೆ ಅದೇ ಒಂದು ದಿನಚರಿನ ಶುರು ಮಾಡ್ತಾ ಹೋಗೋದು, ಮತ್ತೆ ಬರುತ್ತೆ ಟ್ಯಾಬ್ಲೆಟ್ ತಗೊಳ್ಳೋದು, ಸರಿ ಮಾಡ್ತಾ ಹೋದರೆ ಎಷ್ಟು ಅಂತ ಟ್ಯಾಬ್ಲೆಟ್ ತಗೋತೀರಾ? ಎಷ್ಟು ಅಂತ ಇಂಜೆಕ್ಷನ್ಸ್ ತಗೋತೀರಾ? ಮೆಡಿಷನ್ ಒಂದೇನಾ? ನಮ್ಮ ಜೀವನ ಶೈಲಿ ಹೇಗೆ ನಾವು ಬದಲಾಯಿಸ್ಕೋಬೇಕು ಅನ್ನೋದು ಒಂದು ಪಾತ್ರ ಅಲ್ವಾ ನಮ್ಮ ಜೀವನದಲ್ಲಿ. ಆರೋಗ್ಯ ಎಲ್ಲಿಂದ ಬರುತ್ತೆ? ನಾವು ತಿನ್ನೋ ಫುಡ್ಡಿಂದ, ನಾವು ತಿನ್ನೋ ಆಹಾರದಿಂದ ನಮ್ಮ ಆರೋಗ್ಯನೇ ಹೊರತು ಮಾತ್ರೆಯಿಂದ, ಟ್ಯಾಬ್ಲೆಟ್ಸಿಂದ ಮಾತ್ರ ಅಲ್ಲ ಅಲ್ವಾ. ನಾವು ತಿನ್ನೋ ಆಹಾರದ ಒಂದು ಕ್ರಮ ಸರಿಯಾಗಿದ್ದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಜೊತೆಗೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂದರೆ, ಹೊಟ್ಟೆ ತುಂಬ ಜಂಕ್ ಫುಡ್ಡು, ಬಜ್ಜಿ, ಬೋಂಡ, ಎಣ್ಣೆಯಿಂದ ಕರೆದಿರೋಂಥ ತಿಂಡಿಗಳು, ಕೆಲವೊಂದು ಐಟಮ್ಸ್ಗಳು ನಾಲ್ಗೆ ರುಚಿ, ಬಾಯಿಗೆ ಇಷ್ಟ ಆಗುತ್ತೆ, ನಾಲ್ಗೆ ರುಚಿಗೆ ಇಷ್ಟ ಆಗುವಂಥ ಫುಡ್ನ ತಿಂತಾ ಹೋಗ್ತೀವಿ. ಅದು ನಾಲಿಗೆಗೆ ಹತ್ತಿರ ಆಗುತ್ತೆ, ಆರೋಗ್ಯಕ್ಕೆ ದೂರ ಆಗುತ್ತೆ. ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಎಷ್ಟೋ ಜನ ಅಂತೇನು, ಈಗ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ, ನಾಲ್ಗೆಗೆ ರುಚಿಸ್ತಾ ತಿಂತಾ ಇರೋದು. ಮುಂದೆ ಏನಾಗುತ್ತೆ, ಟ್ಯಾಬ್ಲೆಟ್ ತೊಗೊಳ್ಳೋದು, ಇಷ್ಟೇ ಅಲ್ವಾ. ಸೊ ಇದನ್ನು ನಾವು ಮಾಡ್ತಾ ಹೋದಾಗ ನಮ್ಮ ಆರೋಗ್ಯ ನಮ್ಮ ಕೈಲಿರಲ್ಲ, ಹದಗೆಟ್ಟೋಗ್ಬಿಡುತ್ತೆ. ಈ ಥರ ಹದಗೆಟ್ಟೋದಾಗ ನಾವು ಮತ್ತೆ ಅದನ್ನು ಕಂಟ್ರೋಲ್ ತಗೊಳಕ್ಕಾಗಲ್ಲ. ಆದರೆ ಈಗ ಬಂದುಬಿಟ್ಟಿದೆ, ಬರೋದಕ್ಕಿಂತ ಮುಂಚೆ ಓಕೆ ಆಹಾರ ತಿನ್ನಬೇಕಿತ್ತು, ನಾವು ತಿನ್ನಲಿಲ್ಲ, ಈಗ ಬಂದುಬಿಟ್ಟಿದೆ ಕಾಯಿಲೆಗಳು. ಇದನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು? ಈಗ ಬಂದಿರೋ ಕಾಯಿಲೆಗಳನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು? ಆಹಾರ ಕ್ರಮ ಇವಾಗ ಹೇಗೆ ತಗೋಬೇಕು? ಆಹಾರ ಮಾತ್ರ ಅಲ್ಲ, ಆಹಾರದ ಜೊತೆ ನಮ್ಮ ಜೀವನ ಶೈಲಿ ಕೂಡ ತುಂಬ ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ. ಈಗ ಪ್ರತಿದಿನ ನಾವು ಪೂರಿ ಮತ್ತು ಆಲೂಗೆಡ್ಡೆ ಇದೆಲ್ಲ ತಿಂತೀವಿ. 3 ಪೂರಿ ತಿಂತೀವಿ, ಅದರಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ? ಆಲೂಗೆಡ್ಡೆ ಪಲ್ಯ ತಿಂತೀವಿ, ಅದರಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ? ಈಗ 400 ಕ್ಯಾಲೋರೀಸ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಯಾವಾಗ ಪೂರಿ ಮತ್ತು ಆಲೂಗೆಡ್ಡೆ ಫ್ರೈ ಮಾಡಿ ತಿಂದಾಗ 400 ಕ್ಯಾಲೋರೀಸ್ ಬರುತ್ತೆ. ಈ 400 ಕ್ಯಾಲೋರೀಸ್ ನಮ್ಮ ಬಾಡಿಯಲ್ಲಿ ಸೇರಿರುತ್ತೆ. ಅದ್ರ ಜೊತೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಾವೇನು ಮಾಡ್ತೀವಿ, ಏನೂ ಕೆಲಸ ಮಾಡಲ್ಲ, 0. 400ಗೆ ಒಂದು 10 ಅಂತ ಇಟ್ಕೊಳ್ಳೋಣ.
10 ಅಷ್ಟೇ ಕೆಲಸ ಮಾಡಿದ್ರೆ ಇನ್ನು 380 ಕ್ಯಾಲೋರೀಸ್ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ? 380 ಕ್ಯಾಲೋರೀಸ್ ಏನಾಗುತ್ತೆ, ಅದು ಬ್ಲಡ್ ಜೊತೆ ಸೇರುತ್ತೆ. ಬ್ಲಡ್ ಜೊತೆ ಸೇರಿ ಅದು ಕೊಲೆಸ್ಟ್ರಾಲ್ ಆಗುತ್ತೆ. ಸೊ ಈ ಥರ ಕಾಯಿಲೆಗಳು ನಮಗೆ ಬರುತ್ತೆ. ಈಗ ನಾವು 400 ಕ್ಯಾಲೋರೀಸ್ ತಿಂದಿರ್ತೀವಿ. ಸೊ 400 ಕ್ಯಾಲೋರೀಸ್ ಖಾಲಿ ಆದರೆ ಬೇವ್ರ ಮೂಲಕ ನಾವು ಕೆಲಸ ಮಾಡಿ ಎಕ್ಸಸೈಸ್ ಮಾಡುವಂಥದ್ದು, ಈಗ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ, ವಾಕ್ ಮಾಡೋದ್ರಿಂದ, ಜಾಕಿಂಗ್ ಮಾಡೋದ್ರಿಂದ ಅದೇನಾಗುತ್ತೆ, ಕ್ಯಾಲೋರೀಸ್ ಬೇವ್ರ ಮೂಲಕ ಹೋಗುತ್ತೆ, ಮತ್ತು ನಾವು ಫುಡ್ ತಿಂತೀವಿ, ಮತ್ತು ಹೀಗೆ ಹೋಗುತ್ತೆ. ಇದು ರೀಸೈಕ್ಲಿಂಗ್ ಇರುತ್ತೆ. ಅದನ್ನು ಬಿಟ್ಟು ನಾವು ಏನೂ ಮಾಡದೆ ಸುಮ್ಮನೆ ಒಳಗಡೆ ಆಗ್ತಾ ತಿಂತಾ ಇದ್ದರೆ ಏನಾಗುತ್ತೆ, ಕಾಯಿಲೆಗಳು ಹೀಗೆ ಬರೋದು. ಈಗ ನಮ್ಮ ಜೀವನ ಶೈಲಿ ಹೇಗೆ ನಾವು ಬದಲಾಯಿಸ್ಕೋಬೇಕು? ಈಗ ಬಿ ಪಿ ಬಂದಿದೆ, ಶುಗರ್ ಬಂದಿದೆ, ಏನು ಮಾಡೋದು? ಟ್ಯಾಬ್ಲೆಟ್ ತೊಗೊಳ್ಳಿ ಅಷ್ಟೇ, ಹಾಕ್ಬಿಟ್ರೆ ಸುಮ್ಮನೆ ಆಯಿತಾ? ನಾವು ತಗೊಳ್ಳೋ ಫುಡ್ಡು ಹೇಗಿರಬೇಕು, ಆ ಫುಡ್ ಡಯಟ್ ಚಾರ್ಟ್ ಹೇಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ದಿನದಲ್ಲಿ 24 ಅವರ್ಸ್ ಇರುತ್ತೆ. 24 ಅವರ್ಸಲ್ಲಿ ನಾವು ಏನು ಮಾಡ್ತೀವಿ? 24 ಅವರ್ಸ್ ಕೂಡ ನಾವು ಕೆಲವೊಂದಷ್ಟು ಟೈಮ್ ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಡ್ಯೂಟಿಗೆ ಹೋಗ್ತೀವಿ, ಕೆಲಸ ಏನೇನೋ ಮಾಡ್ತೀವಿ, ನಮಗೊಂದಷ್ಟು ಕೆಲಸ ಇರುತ್ತೆ, ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಇಷ್ಟೇನಾ 24 ಅವರ್ಸ್? ನಮಗೋಸ್ಕರ ಆ ಕಾಯಿಲೆ ಯಾಕೆ ಬಂದಿದೆ ಅನ್ನೋದಕ್ಕೋಸ್ಕರ 1 ಅವರ್ ಆದರೂ ನಾವು ಯೋಚನೆ ಮಾಡಬೇಕಲ್ವಾ? 1 ಅವರ್ ಆದರೂ ನಾವು ಯೋಚನೆ ಮಾಡಿ ಯಾಕೆ ಬಂದಿದೆ, ಇದು ಬಂದಿರೋದಕ್ಕೆ ಕಾರಣ ಏನು, ಜೊತೆಗೆ ಇದನ್ನು ನಾವು ಹೇಗೆ ಸರಿ ಮಾಡ್ಕೋಬೋದು, ಯಾವ್ಯಾವ ಥರ ಆಹಾರ ತಗೋಬೋದು, ನಾವು ಯಾವ್ಯಾವ ಥರ ಎಕ್ಸಸೈಸ್ ಮಾಡ್ಬೋದು, ಪ್ರಾಣಾಯಾಮ ಯಾವ ಥರ ಮಾಡ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಕೇವಲ 1 ಅವರಲ್ಲಿ ನಾವು ಪ್ರತಿದಿನ ಮಾಡ್ತಾ ಬಂದರೆ, ಈಗ 5 ನಿಮಿಷ ನಾವು ಪ್ರಾಣಾಯಾಮ, ನಮ್ಮ ಕಣ್ಣನ್ನ ಮುಚ್ಕೊಂಡು ನಮ್ಮ ಉಸಿರಿನ ಏರಿಳಿತದ ಮೇಲೆ ಗಮನ ಕೊಡ್ತಾ ಹೋದಾಗ ನಮಗೆ ಅದರಲ್ಲೇ ಏನೋ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಟೆನ್ಷನಿಂದನೂ ಕೆಲವೊಂದಷ್ಟು ನಮಗೆ ಕಾಯಿಲೆಗಳು ಬರೋದಿರುತ್ತೆ, ಆಹಾರದಿಂದನೂ ಬರೋದಿರುತ್ತೆ. ಸೊ ಆಹಾರ ನಾವು ಪ್ರತಿದಿನ ರೈಸ್ ತಿಂತಾ ಇರ್ತೀವಿ, ರೈಸೇ ತಿಂತಿರ್ತೀವಿ. ಸೊ ರೈಸ್ ಇವಾಗ ಶುಗರ್ ಬಂತು ಅಂದ ತಕ್ಷಣ ಏನು ಮಾಡ್ತಾರೆ, ರೈಸ್ ಬೇಡ, ಡಾಕ್ಟ್ರ್ ಹೇಳಿದ್ದಾರೆ ತಿನ್ನಬೇಡ, ರೈಸ್ ತಿನ್ನೋಂಗಿಲ್ಲ, ಶುಗರ್ಲೆಸ್ ಟೀ, ಶುಗರ್ಲೆಸ್ ಕಾಫಿ, ಶುಗರ್ಲೆಸ್ ಹಾಲು, ಹೀಗೆ ಮಾಡ್ತೀವಿ. ಸೊ ಆ ಶುಗರ್ಗೆ ಸಂಬಂಧಪಟ್ಟಿದ್ದು ಮಧುಮೇಹ, ಅದಕ್ಕೆ ಸಂಬಂಧಪಟ್ಟ ಆಹಾರಗಳು ಕೆಲವೊಂದು ಪದಾರ್ಥಗಳಿರ್ತವೆ. ಹಾಗಲಕಾಯಿ ಇರ್ಬೋದು, ರಾಗಿ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು. ಇದನ್ನು ನಾವು ಬಳಸ್ತಾ ಬಂದಾಗ ನಾವು ಟ್ಯಾಬ್ಲೆಟ್ ತಗೊಳ್ಳೋಣ, ಟ್ಯಾಬ್ಲೆಟ್ ತಗೊಳ್ಳೋದು ನಿಲ್ಲಿಸೋದು ಬೇಡ. ಟ್ಯಾಬ್ಲೆಟ್ ಜೊತೆಗೆ ಆಹಾರ ಕ್ರಮವನ್ನು ಸರಿ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ, ಅವೆರಡು ಬ್ಯಾಲೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ಅದನ್ನು ನಾವು ಬೇರೆ ಸಮೇತ ಕಿತ್ತಾಕ್ಬೋದು. ಯಾವ ಕಾಯಿಲೆನೂ ದೊಡ್ಡದಲ್ಲ ಅಲ್ವಾ? ಭೂಮಿ ಮೇಲೆ ಹುಟ್ಟು ಇರುತ್ತೆ, ಸಾವು ಇರುತ್ತೆ, ಬೆಳಕು ಇರುತ್ತೆ, ಕತ್ಲು ಇರುತ್ತೆ. ಹೀಗಿರ್ಬೇಕಾದ್ರೆ ಕಾಯಿಲೆ ದೊಡ್ಡದ? ನಾವು ದೊಡ್ಡವರು, ನಾವು ಬಂದಮೇಲೆ ಕಾಯಿಲೆ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಆಗುತ್ತೆ ನಮ್ಮ ಕೈಲಿ. ಏನೂ ಆಗಲ್ಲ ಅಂತ ಸುಮ್ಮನೆ ನಾವು ಟ್ಯಾಬ್ಲೆಟ್ ತೊಗೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಆಗುತ್ತೆ ಅಂತ ಮನ್ಸು ಮಾಡಿ ಅದಕ್ಕೆ ಸಂಬಂಧಪಟ್ಟದ್ರ ಬಗ್ಗೆ ಯೋಚನೆ ಮಾಡಿ ನಾವು ಅದನ್ನು ಪಾಲನೆ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆ ಒಂದು ಆತ್ಮಸ್ಥೈರ್ಯ ನಮಗಿರಬೇಕು. ಅದಕ್ಕೋಸ್ಕರನೇ ಈ ಮೋಟಿವೇಶನಲ್ ವಿಡಿಯೋ ನಾನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಈ ವಿಡಿಯೋ 100 ಜನಕ್ಕೆ ತಲುಪ್ಬೋದು, 1000 ಜನಕ್ಕೆ ತಲುಪ್ಬೋದು, ಅಥವಾ ಲಕ್ಷಾಂತರ ಜನಕ್ಕೆ ತಲುಪ್ಬೋದು. ಆದರೆ 100 ಜನದಲ್ಲಿ 10 ಜನ ಆದರೂ ಬದಲಾಗ್ತಿರಲ್ವ? ಬೇಜಾರಿಂದ ಹೊರಗಡೆ ಬನ್ನಿ, ನೆಗೆಟಿವ್ ಥಾಟಿಂದ ಹೊರಗಡೆ ಬನ್ನಿ. ಯಾವ ಕಾಯಿಲೆನೂ ಕೂಡ ದೊಡ್ಡದಲ್ಲ. ನಾವು ಮನ್ಸು ಮಾಡಿದ್ರೆ ಯಾವ ಕಾಯಿಲೆನಾದರೂ ನಾವು ಬೇರೆ ಸಮೇತ ಕಿತ್ತಾಕ್ಬೋದು, ನಮ್ಮ ಆಹಾರ ಪದ್ಧತಿಯಿಂದ, ನಮ್ಮ ಜೀವನ ಶೈಲಿಯಿಂದ. ಸರ್ಚ್ ಮಾಡಿ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ನಮಗೇನು ಕಾಯಿಲೆ ಬಂದಿದೆ, ನಮ್ಗೆ ಆಹಾರ ಪದ್ಧತಿ ಹೇಗಿರಬೇಕು, ನಮ್ಮ ಜೀವನ ಶೈಲಿ ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೆಗೆಟಿವ್ ಥಾಟ್ನ ಬಿಡಿ, ದೇವ್ರ ಧ್ಯಾನ ಮಾಡಿ, ಜೊತೆಗೆ ಈ ನಾನು ಹೇಳಿದ ಕ್ರಮವನ್ನು ಪಾಲಿಸಿ. ಖಂಡಿತ ಏನೂ ಆಗಲ್ಲ, ಕಾಯಿಲೆ ವಾಸಿ ಆಗೇ ಆಗುತ್ತೆ. ಈ ಮೋಟಿವೇಶನಲ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಆಹಾರದ ಕ್ರಮಗಳ ಬಗ್ಗೆ ಬರುತ್ತೆ. ಈಗ ಆರೆಂಜ್ ತಿನ್ನಿದ್ರೆ ನಮ್ಗೆ ಏನಾಗುತ್ತೆ, ಹೀರೆಕಾಯಿ ತಿಂದರೆ ನಮಗೆಲ್ಲ ಏನಾಗುತ್ತೆ, ಆರೋಗ್ಯದ ಮೇಲೆ ಏನು ಪ್ರಭಾವ ಬೀರುತ್ತೆ, ಈ ಥರ ಒಂದು ನಾನು ತರಕಾರಿಗಳ ಬಗ್ಗೆ, ಹಣ್ಣುಗಳ ಬಗ್ಗೆ ಹೆಲ್ತ್ ಟಿಪ್ಸ್ ವೈಸ್ ನಾನು ಮಾಡ್ತಾ ಇರ್ತೀನಿ. ನೋಡಿ, ಎಲ್ಲ ವಿಡಿಯೋನು ನೋಡಿ, ನಿಮಗೆ ಯಾವುದು ಒಳ್ಳೆಯದು ಅನಿಸುತ್ತೆ, ನಿಮ್ಮ ಒಂದು ಕಾಯಿಲೆಗೆ ಯಾವ ಆಹಾರ ಸೂಟಬಲ್ ಅನಿಸುತ್ತೆ ಅದನ್ನು ನೀವು ಜಾಸ್ತಿ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ
ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.